ಮೂರೂ. ಸ್ವಲ್ಪ ಸಮೃದ್ಧಿ ಅಂತ ಇದು ಬಂದುಬಿಟ್ಟು ನಮಗೆ ಗಿಡ ಚೆನ್ನಾಗಿ ಬೆಳವಣಿಗೆ, ಇದು ಬಂದುಬಿಟ್ಟು ಸಮೃದ್ಧಿ ಅಂತ ಚೆನ್ನಾಗಿ ಗಿಡ ಬೆಳವಣಿಗೆ ಬರೋದಕ್ಕೆ ಗಿಡದಲ್ಲಿ ವಿಲ್ಟಿರುತ್ತಲ್ಲ ಅದರಲ್ಲಿ ಹೋಗುತ್ತೆ. ಇದು ಬಂದುಬಿಟ್ಟು ಅಗ್ನಿ ಪಂಚಗವ್ಯ ಅಂತ. ನಮ್ಮಲ್ಲಿ ಗೋಯಿಂದ ಬಂದಂಥ ಗೋಮೂತ್ರ, ಗೋಮಯ ಮತ್ತು ಹುಳಿ ಮಜ್ಜಿಗೆ ಅದೆಲ್ಲ ಹಾಕಿ ಮಾಡ್ತಾರೆ, ಅಗ್ನಿ ಪಂಚಗವ್ಯ ಅಂತ. ಇದು ಚೆನ್ನಾಗಿ ಗಿಡ ಬೆಳವಣಿಗೆ ಬರೋದಕ್ಕೆ. ಇದು ಬಂದುಬಿಟ್ಟು ಪೆಸ್ಟ್ ಕಂಟ್ರೋಲು, ಏನೇ ಹುಳು ಇದ್ರೂ ಇದರಲ್ಲಿ ಹೋಗುತ್ತೆ, ಕೀಟ ನಿಯಂತ್ರಕ ಅಂತ ಪೆಸ್ಟ್ ಕಂಟ್ರೋಲ್ ಬಂದುಬಿಟ್ಟು. ಮತ್ತು ಇದು ಬಂದುಬಿಟ್ಟು ಪಿಕಲ್ಸು. ನಮ್ಮಲ್ಲಿ ಬೃಂದಾವನ ಇದೆ. ಬೃಂದಾವನದಲ್ಲಿ ಸೀಸನ್ ಬಂದರೆ ಮ್ಯಾಂಗೋ ಬರುತ್ತೆ, ಆಮ್ಲ ಬರುತ್ತೆ, ಸ್ಟಾರ್ ಫ್ರೂಟ್ಸ್ ಬರುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿಕಲ್ಸ್ ಮಾಡುತ್ತೆ. ಆಮ್ಲ ಇದೆ, ಮತ್ತು ಸ್ಟಾರ್ ಫ್ರೂಟ್ಸ್ ಇದೆ, ಮತ್ತು ಲೆಮನ್ ಇದೆ. ಇದೇನಿದು? ಇದು ಬಂದುಬಿಟ್ಟು ಗೀ. ನಮ್ಮಲ್ಲೇ ದೇಶಿ ತಳಿ ಇದೆಯಲ್ಲ ಅದರಿಂದ ಬಂದಂತಹ ಹಾಲಲ್ಲಿ ನಾವೇ ಗೀ ಅಲ್ಲೇ ಗೋಶಾಲೆಯಲ್ಲಿ ತಯಾರು ಮಾಡ್ತೀವಿ. ಏನು ರೇಟ್, ಏನು ಪ್ರೈಸ್ ಇದೆ ಇದು? ಇದು ಬಂದುಬಿಟ್ಟು ಹಾಫ್ ಲೀಟ್ರ್ ಬಂದು ನಿಮಗೆ 1200 ರೂಪೀಸ್ ಆಗುತ್ತೆ. ಏನು ವಿಶೇಷ ಇದೆ ಇದು? ವಿಶೇಷ ಬಂದುಬಿಟ್ಟು ಪ್ಯೂರ್ ಗೀ, ಅದೇ ಸ್ವದೇಶಿ ಹಸು ಇದೆಯಲ್ಲ ಅದರಲ್ಲಿ ಬಂದಂಥ ಹಾಲಿಂದ ಮಾಡೋದು. ನಮ್ಮಲ್ಲಿ ಬೇರೆ ಹಸು ಯಾವುದೂ ಇಲ್ಲ, ತಳಿಗಳೇನಿದೆ ಅದರಿಂದ ಬಂದು. ಇದು ಬಂದುಬಿಟ್ಟು ವಿಭೂತಿ ಸಗಣಿಯಲ್ಲಿ. ಇದು ಏನು ಸಗಣಿಯಲ್ಲೇ ಮಾಡ್ತೀರಾ ನೀವು? ಸಗಣಿಯಲ್ಲಿ ಮಾಡ್ಬೋದು. ಸೌಂಡ್ ಆ ಥರ ಬರುತ್ತೆ. ವೆಯ್ಟ್ಲೆಸ್ಸು, ನ್ಯಾಚುರಲಾಗಿ ಸಗಣಿಯಲ್ಲೇ 2 ಸಲ ಬರ್ನ್ ಮಾಡಿ ಪ್ರೊಸೆಸಿಂಗ್ ಎಲ್ಲ ಸಗಣಿಯಲ್ಲೇ ಮಾಡೋದಕ್ಕೆ. ಪ್ಯೂರ್ ವಿಭೂತಿ ಇದು. ಇದು ಬಂದುಬಿಟ್ಟು ಗೋಮೂತ್ರ ಸ್ವಾದ. ಇದು ಗೋಮೂತ್ರದಲ್ಲಿ ಮಾಡ್ತಾರೆ. ಇದು ಬಂದುಬಿಟ್ಟು ನಿಮಗೆ ಕಫ ಏನಾದ್ರು ಜಾಸ್ತಿ ಇದ್ದರೆ ಒಂದು ಅರ್ಧ ಸ್ಪೂನು ತೊಗೊಂಬಿಟ್ರೆ ಎಷ್ಟೇ ಕಫ ಇದ್ದು ಕಂಟ್ರೋಲ್ ಆಗುತ್ತೆ. ಮತ್ತು ಗೊಬ್ಬರ ಇದೆ. ಇದು ಬಂದುಬಿಟ್ಟು ಎರೆಹುಳು ಗೊಬ್ಬರ ಇದೆ. ಇದರಲ್ಲಿ ಎರೆಹುಳು ಮೊಟ್ಟೆ ಇರುತ್ತೆ. ಈ ಗಿಡಕ್ಕೆ ಹಾಕೋದ್ರಿಂದ ಎರೆಹುಳು ಮೊಟ್ಟೆ ಹೊಡ್ಕೊಂಡು ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಮತ್ತು ಎಷ್ಟು ಬಂದು ಬೂಸು ಪೋಷಣ ಅಂತ ಒಂದಿದೆ. ಬೂಸು ಪೋಷಣ ಬಂದುಬಿಟ್ಟು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಗೊಬ್ಬರ ಎಲ್ಲ ಮಿಕ್ಸ್ ಇರುತ್ತೆ. ಇದು ಆಮ್ಲ ಚಟ್ಪಂಟ್ ಅಂತ ಕ್ಯಾಂಡಿ. ಇದು ಬಂದುಬಿಟ್ಟು ನೀವು ಜರ್ನಿ ಮಾಡುವಾಗ ವಾಮಿಟಿಂಗ್ ಕಂಟ್ರೋಲ್ ಮಾಡುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮ್ಲ ಚಟ್ಪಂಟ್ ಆಮ್ಲದಲ್ಲಿ. ಮತ್ತು ಇದು ಬಂದುಬಿಟ್ಟು ನ್ಯಾಚುರಲ್ ಟೂತ್ ಪೌಡ್ರ್. ನ್ಯಾಚುರಲಾಗಿ ಅಲ್ಲಿಗೆ ಸಂಬಂಧಪಟ್ಟದ್ದು ಏನು ಬೇಕೋ ಎಲ್ಲ ಇದರಲ್ಲಿರುತ್ತೆ. ಸಗಣಿ ಪೌಡ್ರ್ ಇರುತ್ತೆ, ಚೇಪೆ ಎಲೆ ಪೌಡ್ರ್ ಇರುತ್ತೆ, ಮತ್ತು ದಾರಮಣಿ ಎಲೆ ಪೌಡ್ರ್ ಇರುತ್ತೆ. ಅಲ್ಲಿಗೆ ಸಂಬಂಧಪಟ್ಟ ನ್ಯಾಚುರಲ್ ಎಲ್ಲ ಇದರಲ್ಲಿರುತ್ತೆ. ಪ್ರೈಸ್ 50 ರೂಪೀಸ್ ಇದೆ. ಇದು ಬಂದುಬಿಟ್ಟು ನಾಭಿ ಡ್ರಾಪ್ಸ್ ಅಂತ ಇದೆ. ಕೆಲವರು ಟಾನಿಕ್ ತೊಗೊಳಲ್ಲ, ಹೊಟ್ಟೆಗೆ ಟ್ಯಾಬ್ಲೆಟ್ ನುಂಗಲ್ಲ. ಅದರಿಂದ ನಾಭಿಯಲ್ಲಿ ಒಂದು 5 ರಿಂದ 6 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಹೊಟ್ಟೆದು ಏನೇ ಸಮಸ್ಯೆ ಇದ್ರೂ ಬಗೆಹರುತ್ತೆ. ಇದು ಬಂದುಬಿಟ್ಟು ಅಬ್ಬೆಂಗೆ ತೈಲಮ್ ಅಂತ. ಇದು ಬಂದುಬಿಟ್ಟು ವಯಸ್ಸಾದಂಗೆ ನರ ಬ್ಲಾಕ್ ಆಗಿರುತ್ತೆ, ನರ ಟ್ವಿಸ್ಟ್ ಆಗಿರುತ್ತೆ, ನೋವು ಜಾಸ್ತಿ ಬರುತ್ತೆ. ಫುಲ್ ಬಾಡಿ ಮಸಾಜ್ ಆಯಿಲ್. ವೀಕ್ಲಿ 1 ಟೈಮ್ ಬಾಡಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡೆ ಬಾಡಿ ಎಲ್ಲ ಫ್ರೀ ಆಗುತ್ತೆ. ನರದ ಏನೇ ಸಮಸ್ಯೆ ಇದ್ರೂ ಇರೋದಾಗುತ್ತೆ. ಇದು ಬಂದುಬಿಟ್ಟು ಫೇಸ್ ಪ್ಯಾಕ್ ಅಂತ, ಮುಖದಂತ. ಇದರಲ್ಲಿ ಮುಲ್ತಾನ್ ಮಟ್ಟಿಯೆಲ್ಲ ಇರುತ್ತೆ. ಬ್ಲಾಕ್ ಸರ್ಕಲ್ಸು, ಗುಳ್ಳೆ, ಮಗ್ದಲ್ಲಿ ಏನು ಮುಲ್ತಾನ್ ಮಟ್ಟಿ ಅಂದರೆ ಏನು? ಮುಲ್ತಾನ್ ಮಟ್ಟಿ ಅಂತಂದರೆ ಅದು ನ್ಯಾಚುರಲಾಗಿ ಮಕ್ಕಳಿಗೆ ಹಚ್ಕೊಂಡ್ರೆ ಕೆಲವರು ಬರೀ ಮುಲ್ತಾನ್ ಮಟ್ಟಿನೇ ಹಚ್ತಾರೆ. ನಮ್ಮಲ್ಲಿ ಹಿಂಗೆ ಸ್ವಲ್ಪ ಅರಬ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ. ಇನ್ನೂ ನ್ಯಾಚುರಲಾಗಿ ಚೆನ್ನಾಗಿ ಕಾಣುತ್ತೆ. ಇದು ಹಚ್ಕೊಂಡ್ರೆ ಏನು ಪ್ರಯೋಜನ? ಬ್ಲಾಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ, ಗುಳ್ಳೆ ಬರೋದಿಲ್ಲ. ಇದು ರಾಕ್ ಸಾಲ್ಟ್ ಅಂತ, ಸೈಂಧವ ಲವಣ. ನಾವು ಈಗ ಯೂಸ್ ಮಾಡ್ತಾ ಇರೋ ಉಪ್ಪೆಲ್ಲ ಎಲ್ಲ ಮೆಡಿಸಿನ್ ಉಪ್ಪು ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ನಾವಿನ್ನು ಊಟಕ್ಕಿಂತ ಮುಂಚೆ ಫಸ್ಟು ಉಪ್ಪು ಇದನ್ನೇ ಯೂಸ್ ಮಾಡ್ತೀವಿ. ಇದನ್ನ ಹಿಂಗೆ ಮರ್ತೋಗ್ಬಿಟ್ಟು ಇದನ್ನೇ ಯೂಸ್ ಮಾಡೋದು. ಇದು ಯೂಸ್ ಮಾಡೋದ್ರಿಂದ BP ಶುಗರ್ ಜಾಸ್ತಿ ಆಗೋಲ್ಲ, ಕಮ್ಮಿ ಆಗೋಲ್ಲ, ನಾರ್ಮಲ್ ನಡೀತೆ ಸೈಂಧವ ಲವಣ ಯೂಸ್ ಮಾಡೋದ್ರಿಂದ. ಮತ್ತು ಇದು ಬಂದುಬಿಟ್ಟು ತ್ರಿಶೂಲ್ ಪೈನ್ ಬಾಮ್ ಅಂತ. ಇದು ಏನಿದು ತ್ರಿಶೂಲ್ ಪೈನ್? ಇದು ಬಂದುಬಿಟ್ಟು ಪಂಚಗವ್ಯ ಇದ್ರ ಬಗ್ಗೆ ಇವೆರಡು ಒಂದು ಇದೇನೋ ಅಂತ. ಇದು ಬಂದುಬಿಟ್ಟು ಕ್ರೀಮ್ ತುಪ್ಪದಲ್ಲಿ ಮಾಡ್ತಾರೆ. ಇದು ಗೋಮೂತ್ರ ಗೋಮಯ ಎಲ್ಲ ಮಾಡಿರ್ತಾರೆ. ನಮಗೆ ಬ್ಯಾಕ್ ಪೈನ್ ಆಗಿರ್ಬೋದು, ಜಾಯಿಂಟ್ ಪೈನ್ಸು, ಮಂಡಿ ನೋವು, ಎನಿವನ್ ಪೈನ್ಸ್ಗೆ ಇದು ಕಂಟ್ರೋಲ್ ಮಾಡುತ್ತೆ. ಕ್ರೀಮ್ ಇದು ಆಯಿಲ್ ಇದೆ ನಮ್ಮಲ್ಲಿ. ಇದು ಕ್ರೀಮು, ಇದು ಆಯಿಲ್ ಟೈಪ್. ಹೌದು, ಅಷ್ಟೇ ಡಿಫ್ರೆನ್ಸು? ಎರಡು ಸೇಮ್ ಅಂದರೆ ಪೈನ್, ಬ್ಯಾಕ್ ಪೈನ್ ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ನೆಕ್ ಪೈನ್ಸು, ಏನೇ ಪೈನ್ ಇದ್ರೂ ಇರಲ್ಲ. ಇದು ಬಂದುಬಿಟ್ಟು ಗೋಮೂತ್ರ ಅರ್ಕ ಅಂತ. ಗೋಮೂತ್ರದಲ್ಲಿ ಮಾಡ್ತಾರೆ. ಇದು ಬಂದುಬಿಟ್ಟು ನಮಗೆ ಬೆಳಗ್ಗೆ ಎದ್ದೇಳ್ತಲೇ ಬಿಸಿ ನೀರಲ್ಲಿ ಒಂದು ಗ್ಲಾಸಲ್ಲಿ 1 ಕ್ಯಾಪಿಂದ 2 ಕ್ಯಾಪ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಗ್ಯಾಸ್ಟ್ರಿಕ್ ಇರ್ಬೋದು, ಮತ್ತು ಹೊಟ್ಟೆ ಕೆಲವು ಊಟದಿಂದ ಹೊಟ್ಟೆ ಉಬ್ಬರ ಬರುತ್ತಲ್ಲ, ಫುಲ್ಲು ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಿದೆ. ಇದು ಮಾಡೋ ಪ್ರೊಸೆಸಿಂಗ್ ಬಂದುಬಿಟ್ಟು ನಾವು ಗೋಮೂತ್ರ ಹಾಕಿಬಿಟ್ಟು ಮಾಮೂಲಿ ಹಳೆ ಅದರಲ್ಲಿ ಅಬೆ ಬರುತ್ತಲ್ಲ, ಅಬೆದಲ್ಲಿ ತೆಗೆದುಬಿಟ್ಟು ಅದನ್ನ ಸ್ಟೋರ್ ಮಾಡಿಟ್ಟಿರ್ತಾರೆ. ಬಟ್ ಇದು ನಮಗೆ ಕೋಲ್ಡ್
ಮತ್ತೆ ಹೇಳಿ. ಗೋ ರಿಲೀಫ್ ರೋಲ್ ಅಂತ ಇದು ಬಂದುಬಿಟ್ಟು ಕೋಲ್ಡ್ಗೆ ಆಗುತ್ತೆ, ಮತ್ತು ಹೆಡ್ಡೇಕ್ ಆಗುತ್ತೆ, ಮತ್ತು ಕೆಲವರು ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೂ ಆಗುತ್ತೆ, ಮತ್ತು ಡಸ್ಟ್ ಅಲರ್ಜಿ ಆಗಿದ್ದು ಅದೆಲ್ಲ ಹೋಗುತ್ತೆ. ಹಾಂ ಇದು ಬಂದುಬಿಟ್ಟು ನೇಸಲ್ ಡ್ರಾಪ್ಸ್ ಇದು. ಹಾಂ ನೇಸಲ್ ಡ್ರಾಪ್ಸ್ ಬಂದುಬಿಟ್ಟು ನಮಗೆ ಮೂಗು ಕಟ್ಟೋದಿರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ಮು, ಅಸ್ಮಾ, ಗೊರಕೆ ಹೊಡಿತಾರಲ್ಲ, ಗೊರಕೆದಕ್ಕೆ ಮತ್ತು ನಿದ್ದೆ ಬಂದರೂ ಸಹ ನಿದ್ದೆ ಚೆನ್ನಾಗಿ ಬರ್ತದೆ. ಮತ್ತು ಆಮ್ಲ ಇದು ಬಂದುಬಿಟ್ಟು ಆಮ್ಲ ಕ್ಯಾಂಡಿ. ಸ್ವೀಟು ಸಾಲ್ಟ್ ಇದು? ಸ್ವೀಟ್ ಇದು. ಮಾಮೂಲಿ ಡ್ರೈ ಫ್ರೂಟ್ಸ್ ತಿನ್ನೋ ಬದಲು ಕೆಲವು ಡ್ರೈ ಫ್ರೂಟ್ಸಲ್ಲೂ ಫೇಕಲ್ಲಿ ಕೊಡ್ತಾ ಇದ್ದಾರಲ್ಲ, ನಾವು ಆಮ್ಲದಲ್ಲೇ ನ್ಯಾಚುರಲಾಗಿ ಮಾಡಿದ್ದೀವಿ ಡ್ರೈ ಕ್ಯಾಂಡಿ ಇದು. ಇವಾಗಲೇ ಅಷ್ಟೇ ಇದು ನಮ್ಮಲ್ಲಿ ನಾವೇ ಬೆಳೆದು ಆರ್ಗ್ಯಾನಿಕಲ್ಲಿ ಏನು ಕೆಮಿಕಲ್ ಹಾಕ್ತೆ ಒರಿಜಿನಲ್. ಇದು ಬಂದುಬಿಟ್ಟು ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಅಡುಗೆಗೆ ಯೂಸ್ ಮಾಡ್ಬೋದು, ಕೆಲವರು ಮಕ್ಕಳು ಹಚ್ಕೊತಾರೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ 100%. ಏನು ಉಪಯೋಗ ಇದು ಹಚ್ಕೊಳೋದ್ರಿಂದ? ನ್ಯಾಚುರಲ್ ಸರ್, ಎಲ್ಲದ್ರಾಗೂ ಎಲ್ಲ ಕೆಮಿಕಲ್ ಬರ್ತಾ ಇದೆ, ಅದು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಆ ಥರ ಎಲ್ಲ ಬರ್ತಿದೆಯಲ್ಲ. ನಾವು ನ್ಯಾಚುರಲ್ ಆರ್ಗ್ಯಾನಿಕಲ್ಲಿ ನಾವೇ ಬಂದು ನಾವೇ ಪೌಡ್ರ್ ಮಾಡೋದು. ಇದೇನಿದು? ಅದು ಬಂದುಬಿಟ್ಟು ಕುಂಕುಮ, ಪ್ಯೂರ್ ಕುಂಕುಮ. ನಾವು ಅರ್ಶಿಣದಲ್ಲೇ ಕುಂಕುಮ ಮಾಡ್ತೀವಿ. ಅರ್ಶಿಣದಲ್ಲಿ ಕುಂಕುಮ ಮಾಡ್ತಾರಾ? ಅರ್ಶಿಣದಲ್ಲಿ ಕುಂಕುಮ ಅಂತಾರೆ. ಅರ್ಶಿಣ ಮತ್ತು ಲೆಮನ್ ರಸ ಹಾಕ್ತೀವಿ, ಮತ್ತು ಸ್ಫಟಿಕ ಹಾಕ್ತೀವಿ, ಎಲ್ಲ ಮಿಕ್ಸ್ ಮಾಡಿದ್ರೆ ಆ ಥರ ಕಲರ್ ಆಗುತ್ತೆ. ಸ್ವಲ್ಪ ತುಪ್ಪನೂ ಪ್ಯೂರ್ ಅರ್ಶಿಣದಲ್ಲೇ ಕುಂಕುಮ ಅಂದರೆ ಪ್ಯೂರ್ ಕುಂಕುಮ. ಏನಿದು ಸರ್ ಅದು ಬಂದುಬಿಟ್ಟು ಹರ್ಬಲ್ ಶಾಂಪು ಅಂತ. ಅದು ತಲೆಗೆ ಮಾಮೂಲಿ ಶಾಂಪು ಎಲ್ಲ ಯೂಸ್ ಮಾಡ್ತೀರಲ್ಲ, ಅದು ಯೂಸ್ ಮಾಡೋದು ಇದನ್ನು ಯೂಸ್ ಮಾಡಿದ್ರೆ ನಮಗೆ ಡ್ಯಾಂಡ್ರಫ್ ಆಗಿರ್ಬೋದು, ಏರ್ ಫಾಲ್ಸ್ ಆಗ್ಬೋದು, ಕೆಲವರಿಗೆ ಬೇಗ ಬಿಳಿ ಕೂದಲು ಬಂದ್ಬಿಡುತ್ತೆ. ಇದು ಯೂಸ್ ಮಾಡೋದ್ರಿಂದ ಆ ಥರ ಏನು ಸಮಸ್ಯೆ ಬರೋಲ್ಲ. 100% ಏರ್ ಫಾಲ್ಸ್ ಅಂತೂ 100%. ಪ್ರೈಸು ಜಾಸ್ತಿ ಇದೆ ಅನಿಸುತ್ತೆ, ಚಿಕ್ಕದು ಮಾಡ್ಬೋದಾಗಿತ್ತಲ್ಲ ಇದು? ಪ್ರೋಸೆಸಿಂಗ್ ಅದೇ ಥರ ಇದೆ ಸರ್. ಇವಾಗ ಮಾಡೋದು ಅದಕ್ಕೆ ಇಷ್ಟು ಮಂತ್ ಅಂತ ಪ್ರೋಸೆಸಿಂಗ್ ಆಗಿರುತ್ತೆ. ಆ ಪ್ರೋಸೆಸಿಂಗ್ ವೆಯ್ಟ್ ಮಾಡಿ ನಾವು ಕೊಡಬೇಕು. ಇದು ಬಂದುಬಿಟ್ಟು ಏರ್ ಆಯಿಲ್. ಏರ್ ಆಯಿಲು ಏನಿದು? ಇವಾಗ ನೀವು ಎಣ್ಣೆ ಮಾಮೂಲಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಹಚ್ತೀರಲ್ಲ, ನಮ್ಮಲ್ಲೇ ನಾವು ಏರ್ ಆಯಿಲ್ ಅಂತ ಮಾಡಿದ್ವಿ. ಶಾಂಪು ಇತ್ತು, ಏರ್ ಆಯಿಲ್ ಎರಡೂ ಇದೆ ನಮ್ಮಲ್ಲಿ. ಕೆಲವರು ನಮ್ಗೆ ಶಾಂಪು ಬೇಡ, ಆಯಿಲ್ ಬೇಕು ಅಂತಾರೆ, ಅದಕ್ಕೆ ಆಯಿಲ್ ಸೋಪು. ಅದು ಪಂಚ ಅಂತ ಸಗಣಿಯಲ್ಲಿ ಮಾಡಿರ್ತಾರೆ. ಅದು ಬಂದುಬಿಟ್ಟು ನಿಮಗೆ ಸ್ಕಿನ್ ಅಲರ್ಜಿ, ಮೈಯೆಲ್ಲ ನವೆ ಆಗುತ್ತಲ್ಲ, ಆ ಥರ ಏನೇ ಸಮಸ್ಯೆ ಇದ್ದರೂ ಅದರಲ್ಲಿ ಹೋಗುತ್ತೆ. ಮತ್ತು ಹೆವಿ ಹಸುವಿನ ಗೋಮೂತ್ರ, ಗೋಮಯ ರಸ, ಬೇವಿನ ಎಣ್ಣೆ, ತೆಂಗಿನೆಣ್ಣೆ, ಮುಲ್ತಾನ್ ಮಟ್ಟಿ, ಅರಿಶಿನ, ನ್ಯಾಚುರಲಾಗಿ ಏನಿದೆಯೋ ನಮ್ಮ ಗೋವಿನಿಂದ ಬಂದಂಥ ಅದರಲ್ಲೇ ಮಾಡೋದು. ಇದೇನು ಅಲೋವೆರಾ? ಅಲೋವೆರಾ ಸೋಪ್, ಅದು ನ್ಯಾಚುರಲ್ ಎಲ್ಲ ಮುಖ ಗ್ಲೋಯಿಂಗ್ ಬರೋದಕ್ಕೆ, ಮತ್ತು ಗುಳ್ಳೆ ಆ ಥರ ಇದ್ದರೆ ಅದರಲ್ಲೇ ಹೋಗುತ್ತೆ. ತುಳಸಿ ಸೊಪ್ಪು ಮಾಮೂಲಿ ನೀಮಂದ್ರೆ ಬೇವಿನ ಗೊತ್ತಲ್ಲ, ಬೇವಿಂದು ಮಾಡ್ತಾಯಿದ್ದೀವಿ. ಅದು ನ್ಯಾಚುರಲ್ ಆಗಿ ಈ ಕೋಲ್ಡ್ ವೆದರ್ಗೆ ಇದು ಬೆಸ್ಟು. ಬೇವಿಂದು ಕೋಲ್ಡ್ ವೆದರ್ಗೆ ಬೆಸ್ಟ್ ಇದು. ಮಿಲ್ಕಿಂದ? ಹೌದೌದು. ಹಾಲು ನಮ್ಮಲ್ಲಿ ಹಾಲು ಸಿಗುತ್ತೆ. ಹಾಲು ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತೀವಿ. ಹಾಲು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ನ್ಯಾಚುರಲಾಗಿ ಚೆನ್ನಾಗಿರೋ ಸೋಪು, ಬೇರೆ ಸೈಡ್ ಎಫೆಕ್ಟ್ ಬರೋದಿಲ್ಲ. ಪ್ಯೂರ್ ಹಾಲಿಂದ ಮಾಡಿರ್ತೀವಲ್ಲ. ಇದೇನು ಈ ಥರ ಸ್ಟ್ಯಾಂಡ್ ಥರ ಇದೆಯಲ್ಲ, ಏನಿದು ಸರ್? ಇದು ಬಂದುಬಿಟ್ಟು ನಮಗೆ ಮೊಬೈಲ್ ಸ್ಟ್ಯಾಂಡ್ ಅಂತ. ಇದು ಬಂದುಬಿಟ್ಟು ನಮಗೆ ರೇಡಿಯೇಷನ್ ಕಂಟ್ರೋಲ್ ಮಾಡುತ್ತೆ. ಮೊಬೈಲ್ ರೇಡಿಯೇಷನ್ ಯಾವ ಥರ ಕಂಟ್ರೋಲ್ ಆಗುತ್ತೆ ಅಂದರೆ, ಇವಾಗೆಲ್ಲ 4G 5G ಬಂದುಬಿಟ್ಟು ಕೈಯಲ್ಲಿ ಈ ಥರ ಮೊಬೈಲ್ ಇಡ್ಬೋದು. ಇದು ಮೊಬೈಲ್ ಈ ಥರ ಇಡ್ಬೋದು, ಈ ಥರ ಇಡ್ಬೋದು. ಇವಾಗೆಲ್ಲ ಬರೀ ಆನ್ಲೈನ್ ಕ್ಲಾಸು ಅಂತ ಇದ್ದೀರಲ್ಲ, ನಾವು ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋ ಬದಲು ಈ ಥರ ಕೊಟ್ಟರೆ ಇದು 100% ಸಗಣಿಯಲ್ಲಿ ಮಾಡಿರೋದು ರೇಡಿಯೇಷನ್ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ದಶರಥ ತೈಲ ಅಂತ ಇದೆ. ನಾವಿವಾಗ ನವರತ್ನ ತೈಲ ಎಲ್ಲ ಮಸಾಲೆ ಮಾಡ್ಕೊಂಡು ಅದು ಕಲ್ತಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ದಶರಥ ತೈಲ ಅಂತ ನಮ್ಮಲ್ಲೇ ಮಾಡಿದ್ವಿ. ಗೋವಿನಿಂದ ಬಂದ ಗೋಮೂತ್ರ, ಗೋಮಯದಲ್ಲಿ ಬಿಟ್ಟು ಅಗ್ನಿಹೋತ್ರ ಧೂಪ ಅಂತ. ನಾವು ಒಂದು ಹೋಮ ಮಾಡೋ ಬದಲು ಇದು ಮನೆಯಲ್ಲಿ ಸರ್, ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರು ಪಾಸಿಟಿವ್ ಬರುತ್ತೆ. ಹೆಂಗೆ ಇದು ಸರ್? ಇದು ಬಂದುಬಿಟ್ಟು ನಮ್ಮಲ್ಲಿ ಪಂಚಗವ್ಯ ಎಲ್ಲ ಮಿಕ್ಸ್ ಇರುತ್ತೆ. ನಾವು ಮಾಡೋದೆಲ್ಲ ಸಗಣಿ ಇರುತ್ತೆ. ಸಗಣಿ ಬಿತ್ತು ತುಪ್ಪ, ಮಜ್ಜಿಗೆ, ಮೊಸರು, ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅರಬ್ಸಾಕಿ ಮಾಡಿರ್ತೀವಿ. ಮನೇಲಿ ಏನೋ ನೆಗೆಟಿವ್ ಇದ್ದು ಅದ್ರ ಪಾಸಿಟಿವ್ ತೀರ್ತೀವಿ. ಸರ್ ಇದು ಬಂದುಬಿಟ್ಟು ಪಂಚಗವ್ಯ ದೀಪ ಅಂತ. ಮಾಮೂಲಿ ಪಂಚಗವ್ಯ ಎಲ್ಲ ಮಿಕ್ಸ್ ಮಾಡಿ ಸಗಣಿಯೆಲ್ಲ ಮಾಡಿರೋ ದೀಪ. ಇದು ನಾವು ತುಪ್ಪದ ಬತ್ತಿ ಹಚ್ಚಿದ್ರೆ ದೀಪ ಸಮೇತ ಬರ್ನ್ ಆಗುತ್ತೆ. ತಿರುಗಿ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಸಗಣಿಯಲ್ಲಿ ಮಾಡಿರ್ತೀವಲ್ಲ, ಮತ್ತು ಇದರಲ್ಲಿ ಸ್ಟ್ಯಾಂಡು ಬರುತ್ತೆ. ಸ್ಟ್ಯಾಂಡ್ ಕೆಳಗೆ ಸ್ಟ್ಯಾಂಡ್ ಇಟ್ಬಿಟ್ಟು ತುಪ್ಪದ ಬತ್ತಿ ಹಚ್ಚಿದ್ರೆ ದೀಪ ಸಮೇತ ಬರ್ನ್ ಆಗುತ್ತೆ. ಇದೇನಿದು? ಸೊ ಇದು ಬಂದುಬಿಟ್ಟು ಭರಣಿ ಅಂತ, ಕೋಟೆಕೈಯಲ್ಲಿ ಮಾಡಿರೋದು. ಇದು ಬಂದುಬಿಟ್ಟು ನಮಗೆ ಹೋಮ ಮಾಡೋದಕ್ಕೆ,
ಮತ್ತು ನಮ್ಮ ಮನೆಯಲ್ಲಿ ಏನೋ ಸಾಂಬ್ರಾಣಿ ಆ ಥರ ಯೂಸ್ ಮಾಡಬೇಕು ಅಂದರೆ ನ್ಯಾಚುರಲ್ ಒಂದು ತೊಗೊಂಡು ಹಚ್ಬಿಟ್ಟು ಈ ಥರ ಹಚ್ಬೇಕು ಅಂತ ಒಂದು ಸ್ಟ್ಯಾಂಡಲ್ಲಿ. ಸ್ಟ್ಯಾಂಡ್ ನಮ್ಮಲ್ಲಿ ಸ್ಟ್ಯಾಂಡು ಇದೆ, ಸ್ಟ್ಯಾಂಡ್ ಒಂದಿದೆ. ಇದ್ರ ಸ್ಟ್ಯಾಂಡಾ? ಹೋಮ ಮಾಡಬೇಕು, ಕೆಲವರು ಮನೆಯಲ್ಲಿ ಹೋಮ ಮಾಡಬೇಕು ಅಂದರೆ ಸ್ಟ್ಯಾಂಡೂ ಇದೆ. ಮಾಮೂಲಿ ಬರಣೆ ಹಾಕ್ಬಿಟ್ಟು ಹೋಮ ಮಾಡ್ತಾರಲ್ಲ, ಇದು ಸ್ಟ್ಯಾಂಡ್ ಇಟ್ಟು ಇದ್ರ ಮೇಲೆ ಇದಿಟ್ಟು ಹೌದು. ಆಮೇಲೆ ತುಪ್ಪ ಹಾಕಿ ಇದರಲ್ಲಿ ತುಪ್ಪ ಹಾಕಬೇಕು. ತುಪ್ಪ ಹಿಂಗೆ ಹಾಕಿ ಮಾಮೂಲಿ ಕೈಯಲ್ಲಾಗಲ್ಲ, ಇದರಲ್ಲಿ ಇದು ಯೂಸ್ ಮಾಡಿಕೊಂಡು ಇದು ಮಾಡಬೇಕು ಅಂತ. ಇದೇನಿದು ಸರ್? ಇದು ಬಂದುಬಿಟ್ಟು ಪಿತ್ತ ಚೂರ್ಣ ಚರ್ಮ ಅಂತ. ಇದು PSC ಅಂತ. ನಮಗೆ ಪಿತ್ತ ಜಾಸ್ತಿ ಆಗುತ್ತಲ್ಲ, ಪಿತ್ತ ಜಾಸ್ತಿ ಮತ್ತು ಕೆಲವರು ಲೋ ಬಿ ಪಿ ಆಗುತ್ತೆ. ಇದನ್ನು ಬಂದುಬಿಟ್ಟು ನಮಗೆ ನೀರಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಹಾಕೊಂಡು ಕೊಟ್ಟರೆ ಆ ಥರದ್ದು ಏನೇ ಸಮಸ್ಯೆ ಇದೆ ಹೋಗುತ್ತೆ. ಇದೇನಿದು ಸರ್? ಇದು ಬಂದುಬಿಟ್ಟು ಪಚ್ಚಕರ್ಪೂರ. ನೀವು ನೀರಲ್ಲಿ ಹಾಕ್ಕೋಬೋದು ಮತ್ತು ಮಾಮೂಲಿ ಪೂಜೆಗೆಲ್ಲ ಯೂಸ್ ಮಾಡೋದು. ನ್ಯಾಚುರಲ್ ಸರ್, ಇದು ಏನು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಸಿಗುತ್ತೆ. ಏನಕ್ಕೆ ಉಪಯೋಗ ಇದು? ನಾವು ಕೆಲವರು ತೀರ್ಥಕ್ಕೆ ಹಾಕ್ಕೊತಾರೆ ಮತ್ತು ಕೆಲವರು ನೀರಲ್ಲಿ ಹಾಕ್ಕೊಂಡು ಕುಡಿತಾರೆ. ಅದೇ ಕುಡಿಯೋದ್ರಿಂದ ಏನು ಉಪಯೋಗ? ಕುಡಿಯೋದಿಲ್ಲ ಸರ್, ಒಳಗೆ ಏನೇನು ಉಪಯೋಗ ಪಾಸಿಟಿವ್ ಆಗಿರುತ್ತೆ. ಇದೇನಿದು? ಬನಾನಾ ಸ್ಟೆಮ್ ಪೌಡರ್ ಅಂತಿದೆ. ಬನಾನಾ ಸ್ಟೆಮ್ ಪೌಡರ್ ಅಂತ ಅಂದರೆ ಬಾಳೆ ತಿಂಡಿಯಿಂದ ಮಾಡೋದಾ? ಹೌದು ಸರ್. ಇದು ಬಂದುಬಿಟ್ಟು ಕಿಡ್ನಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ, ಕಿಡ್ನಿ ಕಲ್ಲಿದ್ರೂ ಸಹ ಹೋಗುತ್ತೆ. ಕಿಡ್ನಿ ಕಲ್ಲು? ಹೌದು ಹೋಗುತ್ತೆ. ಬನಾನಾ ಸ್ಟೆಂಪ್ ಆಲ್ಮೋಸ್ಟು ಕಿಡ್ನಿಗೆ ಸಂಬಂಧಪಟ್ಟಿದೆ. ಇದು 100% ಕ್ಯೂರ್ ಆಗುತ್ತೆ ಇದರಿಂದ. ಹೆಂಗೆ ಯೂಸ್ ಮಾಡೋದು ಇದು? ಸರ್, ನೀವು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬೋದು. ಆಲ್ಮೋಸ್ಟ್ ಮಜ್ಜಿಗೆಯಲ್ಲಿ ಯೂಸ್ ಮಾಡೋದು ಸರ್ ಇದನ್ನು. ಪೌಡರ್ ಅಂತಿದೆ. ಏನಿದು ಸರ್? ಇದು ಬಂದುಬಿಟ್ಟು ಆಮ್ಲ ಪೌಡ್ರ್ ಅಂತ. ಬೆಟ್ಟದಲ್ಲಿ ಕೈ ಇದೆಲ್ಲ ಡ್ರೈ ಮಾಡಿ ಪೌಡ್ರ್ ಮಾಡ್ತೀವಿ. ಇದು ಬಂದುಬಿಟ್ಟು ನಿಮಗೆ ಡಯಾಬಿಟಿಸ್ಗಾಗುತ್ತೆ ಮತ್ತು ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ಗೂ ಆಗುತ್ತೆ. ಆ ಥರದ್ದು ಏನೇ ಇದ್ದರೆ ಆಮ್ಲ ಆಲ್ಮೋಸ್ಟು ಹೆಲ್ತಿಗೆ 100 ರೋಗಕ್ಕೆ ಒಳ್ಳೆಯದು ಆಮ್ಲ. ಅದು ಯೂಸ್ ಮಾಡೋದ್ರಿಂದ ಹೇಳ್ತಿದ್ರೆ 100-150 ಕಂಟ್ರೋಲ್ ಮಾಡ್ತೀವಿ ಆಮ್ಲ. ಅದನ್ನು ಪೌಡ್ರ್ ಮಾಡಿಟ್ಟಿದ್ದೀವಿ. ಡಯಾಬಿಟಿಸ್ಗಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಮಾಡೋದು ಸರ್. ಮೊರಿಂಗ ಅಂದರೆ ಏನು? ನುಗ್ಗೆ ಸೊಪ್ಪು ಅಂತಾರಲ್ಲ, ನುಗ್ಗೆ ಸೊಪ್ಪು ಕಾಂಡ ಏನೇನು ಹಾಕಿರ್ತೀರಿ ಇದು? ನುಗ್ಗೆ ಸೊಪ್ಪು ಪೌಡ್ರ್ ಸರ್. ಇದು ಬಂದುಬಿಟ್ಟು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ, ವಿತ್ ಎನರ್ಜಿ ಇರುತ್ತೆ. ನೀವು ಇದು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು, ಮಜ್ಜಿಗೆಯನ್ನು ಕುಡಿಬೋದು. ಹೆಲ್ತ್ಗೆ ಒಳ್ಳೆ ಸರ್ ಮೊರಿಂಗ ಸೊಪ್ಪು ಪೌಡ್ರ್. ಲೆಮನ್ ಗ್ರಾಸ್ ಟೀ ಪೌಡ್ರ್ ಅಂತಿದೆ. ಏನಿದು ಸರ್? ಲೆಮನ್ ಗ್ರಾಸ್ ಟೀ ಪೌಡ್ರ್. ಇವಾಗ ಎಲ್ಲ ಟೀ ಎಲ್ಲ ಕಲ್ತಿ ಬರ್ತಿದೆ, ಅದರಿಂದನೇ ಕ್ಯಾನ್ಸರು ಆ ಥರ ರೋಗಗಳೆಲ್ಲ ಬರ್ತಿದೆ. ನಮ್ಮಲ್ಲಿ ಇವಾಗ ಲೆಮನ್ ಗ್ರಾಸ್ ಬರುತ್ತೆ. ಲೆಮನ್ ಗ್ರಾಸು ಮತ್ತು ಪುದೀನ ಮತ್ತು ಅಶ್ವಗಂಧ ಇವೆಲ್ಲ ಡ್ರೈ ಮಾಡಿ ಪೌಡ್ರ್ ಮಾಡ್ತೀವಿ. ಲೆಮನ್ ಗ್ರಾಸ್ ಟೀ ಪೌಡ್ರ್ ಅಂತ. ಇದು ನೀವು ಮಾಮೂಲಿ ಡಿಕಾಷನ್ ಥರ ಮಾಡ್ಕೊಂಡು ಕುಡಿಬೋದು ಮತ್ತು ಟೀಯಲ್ಲೂ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೆಲ್ತಿಗೆ ಒಳ್ಳೆಯದಾಗುತ್ತೆ ಸರ್, ಹೆಲ್ತಿಯಾಗಿರುತ್ತೆ. ಮಾಮೂಲಿ ಡಿಕಾಷನ್ ಥರ ಕುಡಿಯೋದು ಅಷ್ಟೇ. ಮೊರಿಂಗ ಅಶ್ವಗಂಧ ಅಂತಿದೆ. ಏನಿದು? ಆಮೇಲೆ ಮುರಿಂಗ ಸೂಪ್ ನೋಡ್ರಲ್ಲ, ಅದು ಬರೀ ಮುರಿಂಗ. ಇದು ಬಂದುಬಿಟ್ಟು ಮುರಿಂಗ ಅಶ್ವಗಂಧ. ಇದು ಕೆಲವರು ಜ್ವರ ಬಂದಾಗ ಕುಡಿತಾರೆ. ಮತ್ತು ಕೆಲವರು ಊಟ ಸೇರಿಲ್ಲ ಅಂದ್ರೂ ನೀರೆಲ್ಲ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಹೊಟ್ಟೆ ಹಸಿಯುತ್ತೆ. ಹೆಲ್ತಿಗೆ ಒಳ್ಳೆ ಸರ್. ಜ್ವರ ಬಂದಾಗೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ತ್ರಿಫಲ ಚೂರ್ಣ ಅಂತಿದೆ. ಏನೇನು ಹಾಕಿರ್ತೀರಿ ಇದರಲ್ಲಿ? ತ್ರಿಫಲ ಚೂರ್ಣ ಅಂದರೆ ಅರಬ್ಸ್ ಹಾಕಿರ್ತೀವಿ. ನಮ್ಮಲ್ಲಿ ಆಯುರ್ವೇದಿಕ್ ಗಿಡ ಇದೆಯಲ್ಲ, ಅರಬ್ಸ್ ಹಾಕಿ ಮಾಡಿರ್ತೀವಿ. ಇದು ಬಂದುಬಿಟ್ಟು ಹೊಟ್ಟೆ ಸಮಸ್ಯೆ ಏನಾದರೂ ಹೋಗುತ್ತೆ. ಮತ್ತು ಹೊಟ್ಟೆ ಕೆಲವ್ರಿಗೆ ಗಟ್ಟಿಯಾಗಿರುತ್ತೆ, ಆ ಥರ ಏನಿದ್ರು ಫ್ರೀಯಾಗಿ ಮೋಷನ್ ಎಲ್ಲ ಇರುತ್ತೆ. 100% ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ತೀವಿ.